ಹಲೋ ಫ್ರೆಂಡ್ಸ್, ಟೇಕ್ ಇಟ್ ಈಸಿ ಚಾನಲ್ಗೆ ಸ್ವಾಗತ. ನೋಡಿ, ಈ ದಿನ ನಾನು ತೆಂಗಿನಕಾಯಿಯನ್ನು ಬಳಸ್ಕೊಂಡು ರವೆ ಉಂಡೆಯನ್ನು ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಕೊಬ್ಬರಿಯನ್ನು ಬಳಸ್ಕೊಂಡು ರವೆ ಉಂಡೆಯನ್ನು ಮಾಡ್ತೀವಲ್ವ, ಹಾಗೆಯೇ ನಾನು ಇವಾಗ ತೆಂಗಿನಕಾಯನ್ನು ಬಳಸ್ಕೊಂಡು ಈ ರವೆ ಉಂಡೆಯನ್ನು ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ಕೇವಲ ಒಂದು 15 ನಿಮಿಷದಲ್ಲಿ ಈ ರವೆ ಉಂಡೆ ರೆಡಿ ಆಗುತ್ತೆ. ನೋಡಿ, ಮಕ್ಕಳಿಂದ ಹಿಡಿದು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಬಾಯಿಗಿಟ್ರೆ ಹೆಂಗೆ ಕರಗ್ತದೆ ಅಂತೀವಲ್ವ, ಆ ರೀತಿಯಾಗಿ ಚೆನ್ನಾಗಿರುತ್ತೆ. ಇದ್ರ ಪರಿಮಳ ಅಂತೂ ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ರವೆ ಉಂಡೆಯನ್ನು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್: 1/4 kg ಚಿರೋಟಿ ರವೆ, ಒಣದ್ರಾಕ್ಷಿ ಮತ್ತು ಗೋಡಂಬಿ. ಇಲ್ಲಿ ತೆಂಗಿನಕಾಯಿಯನ್ನು ನಾನು ಸಣ್ಣದಾಗಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ಸಣ್ಣದಾಗಿ ತುರ್ಕೊಂಡು ಸಹ ತೊಗೊಳ್ಬೋದು. ನಾನಿಲ್ಲಿ ಮಿಕ್ಸರ್ ಜಾರಿಂದ ಈ ರೀತಿಯಾಗಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮತ್ತು ಸಕ್ಕರೆ ಪುಡಿ, 1 ಬೌಲ್ ಸಕ್ಕರೆಯನ್ನು ಈ ರೀತಿಯಾಗಿ ಸಣ್ಣದಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಮತ್ತು ತುಪ್ಪ ಎಷ್ಟು ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೊಳ್ಳೋಣ. ಹಾಗೆ ನೋಡಿ, ಇಲ್ಲಿ ಕಾಯಿಸಿ ಆರಿರುವಂತಹ ಹಾಲು ಮತ್ತು ಒಂದು 5 ರಿಂದ 6 ಏಲಕ್ಕಿಯನ್ನು ಪುಡಿ ಮಾಡಿ ತೊಗೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ರವೆ ಲಡ್ಡು ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥದ್ದು. ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಬಾಣಲಿಯನ್ನು ಬಳಸ್ಕೊಳ್ತಾ ಇದ್ದೀನಿ. ಹಾಗೆ ಬಾಣಲಿಯನ್ನು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ. ಈಗ ಇದರಲ್ಲಿ ಒಂದು 4 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ತುಪ್ಪ ಬಿಸಿ ಆದಮೇಲೆ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ದ್ರಾಕ್ಷಿ ಉಬ್ಬಿ ದಪ್ಪ ಆಗಬೇಕು, ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಗೋಡಂಬಿ ಕೂಡ ಒಂದು ಚೆನ್ನಾಗಿ ಒಂದು ಗೋಲ್ಡನ್ ಕಲರ್ ಬರಬೇಕು, ಆ ರೀತಿಯಾಗಿ ಫ್ರೈ ಮಾಡಿಕೊಂಡು ಇದನ್ನು ತೆಗೆದಿಟ್ಕೊಳ್ಳೋಣ. ನೋಡಿ, ಈಗ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ. ದ್ರಾಕ್ಷಿ ಕೂಡ ಈಗ ದಪ್ಪವಾಗಿ ಆಗಿದೆ. ನೋಡಿ, ಈ ರೀತಿಯಾಗಿ ಫ್ರೈ ಆಗಬೇಕು. ಈಗ ಇದನ್ನು ನಾನು ಒಂದು ಬೌಲ್ನಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಈಗ ಇಷ್ಟು ಫ್ರೈ ಮಾಡ್ಕೊಂಡ್ಮೇಲೆ ಇದರಲ್ಲೇ ನಾವು ರವೆಯನ್ನು ಹುರ್ಕೊಳ್ಬೇಕು. ಚೆನ್ನಾಗಿ ಈ ತುಪ್ಪದಲ್ಲೇ ಒಂದು ಘಮ ಬರಬೇಕು. ಹಾಗೆ ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರಬೇಕು. ಆ ರೀತಿಯಾಗಿ ಈಗ ಹುರ್ಕೊಳ್ಳೋಣ. ರವೆಯನ್ನು ಹುರ್ಕೊಳ್ಬೇಕಾದ್ರೆ ಫ್ಲೇಮನ್ನು ಒಂದು ಮೀಡಿಯಮ್ ಆಗಿ ಇಟ್ಕೊಂಡು ಹುರ್ಕೊಳ್ಬೇಕಾಗುತ್ತೆ. ಜಾಸ್ತಿ ಫ್ಲೇಮಲ್ಲಿ ಹುರ್ಕೊಂಡ್ರೆ ಬೇಗ ರವೆ ತಳ ಹಿಡ್ಬಿಟ್ಟು ಕಪ್ಪಾಗಿಬಿಡುತ್ತೆ, ಆವಾಗ ಚೆನ್ನಾಗಾಗೋದಿಲ್ಲ, ಒಂದು ಸೀದಿರ ಒಂದು ವಾಸನೆ ಬರುತ್ತೆ. ಹಾಗಾಗಿ ನೋಡಿ, ಕಡಿಮೆ ಫ್ಲೇಮಲ್ಲಿ ಇವಾಗ ಇಟ್ಕೊಂಡು ನಾನು ರವೆಯನ್ನು ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ. ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ನೋಡಿ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಈ ರವೆಯನ್ನು ಇವಾಗ ಒಂದು ಬೌಲ್ನಲ್ಲಿ ತಗೊಳ್ತಾ ಇದ್ದೀನಿ. ನೋಡಿ, ಈಗ ಇದೇ ಬಾಣಲಿನಲ್ಲಿ ನಾನು 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ತೆಂಗಿನಕಾಯಿಯನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ತೆಂಗಿನಕಾಯಿಯನ್ನು ಈಗ ಸಣ್ಣದಾಗಿ ಗ್ರೈಂಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಸಣ್ಣದಾಗಿ ತುರ್ಕೊಂಡು ಸಹ ಹಾಕ್ಕೊಳ್ಬೋದು. ಇವಾಗ ಈ ತೆಂಗಿನಕಾಯಿಯನ್ನು ಚೆನ್ನಾಗಿ ಒಂದು ಘಮ ಬರಬೇಕು, ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದರಲ್ಲಿರುವಂಥ ನೀರಿನ ಅಂಶ ಹೋಗಬೇಕು. ಮತ್ತು ಇದರಲ್ಲಿ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕುಟ್ಟಿರುವಂತಹ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಏಲಕ್ಕಿಯನ್ನು ಕಾಯಿ ಜೊತೆನೇ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಘಮ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ತೆಂಗಿನಕಾಯಿ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ. ಈ ತೆಂಗಿನಕಾಯಿಯಿಂದ ರವೆ ಉಂಡೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಾವು ಏನು ಕೊಬ್ಬರಿಯನ್ನು ಬಳಸ್ಕೊಂಡು ಮಾಡ್ತೀವಲ್ವ, ಅದಕ್ಕಿಂತನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ತೆಂಗಿನಕಾಯಿನ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇದರಲ್ಲಿ ಇವಾಗ ರವೆಯನ್ನು ಹುರಿದು ಇಟ್ಕೊಂಡಿದ್ನಲ್ವ, ಅದನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಳೋಣ. ಈಗ ಡಯಾಬಿಟಿಸ್ ಅವರೆಲ್ಲ ಇರ್ತಾರಲ್ವ ಮನೆಯಲ್ಲಿ, ಅವರು ಸಹ ತಿನ್ನಬೇಕಾಗಿರುತ್ತೆ. ಹಾಗಾಗಿ ನೋಡಿಕೊಂಡು ಸಕ್ಕರೆಯನ್ನು ಹಾಕ್ಕೊಳ್ಳೋಣ. ನೀವು ಜಾಸ್ತಿ ಸಕ್ಕರೆಯನ್ನು ಯೂಸ್ ಮಾಡ್ತಾಯಿದ್ರೆ ನೋಡಿಕೊಂಡು, ರುಚಿಯನ್ನು ನೋಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಬೋದು. ಎಷ್ಟು ಬೇಕು ರುಚಿಗೆ ಅಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಸಹ ಹಾಕ್ಕೊಂಡು ಇವಾಗ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಮತ್ತು ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ರವೆ ಜೊತೆ ಮಿಕ್ಸ್ ಆಗಬೇಕು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದರಲ್ಲಿ ಒಂದು 2 ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ಳೋಣ. ಈಗ ತುಪ್ಪ ಎಲ್ಲವನ್ನು ಹಾಕ್ಕೊಂಡ್ಮೇಲೆ ಒಂದು ಕಡಿಮೆ ಫ್ಲೇಮಲ್ಲಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಕ್ಕರೆ ಪುಡಿ ಎಲ್ಲ ಹಾಕ್ಕೊಂಡಿರ್ತೀವಲ್ವ, ಅದೆಲ್ಲೂ ಗಂಟಾಗಿ ಎಲ್ಲೂ ಇರಬಾರ್ದು. ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮಿಕ್ಸಿ ಮಾಡ್ಕೊಂಡ್ಮೇಲೆ ಈ ಎಲ್ಲ ಮಿಶ್ರಣವನ್ನು ಒಂದು ಸೈಡಲ್ಲಿ ಇಟ್ಕೊಳ್ಬೇಕು. ಈಗ ಸೈಡಲ್ಲಿ ಇಟ್ಕೊಂಡು ಈಗ ತಣ್ಣಗಾಗೋದಕ್ಕೆ ಬಿಡಬಾರ್ದು. ಬಿಸಿ ಇದ್ದಾಗಲೇ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಒಂದೊಂದು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಕಾಯಿಸಿ ಆರಿಸಿರುವಂಥ ಹಾಲನ್ನು ಸ್ವಲ್ಪನೇ ಹಾಕ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ, ನಾನು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದನ್ನು ನಾನು ಈಗ ನೋಡಿ ಒಂದು ಸೈಡಲ್ಲಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ.
ಇಟ್ಕೊಂಡು ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ ಮಾಡ್ಕೊಂಡು ಇವಾಗ ಬಾಣಲಿಯನ್ನು ಕೆಳಗೆ ತೊಗೊಳ್ತಾ ಇದ್ದೀನಿ ನೋಡಿ. ಕೆಳಗೆ ಇಟ್ಕೊಂಡ್ಬಿಟ್ಟು ಇವಾಗ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಇವಾಗ ಇದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಈಗ ಈ ರೀತಿಯಾಗಿ ಸ್ವಲ್ಪನೇ ತಗೊಂಡು ಈಗ ಕಾಯಿಸಿ ಆರಿಸಿರುವಂಥ ಹಾಲನ್ನು ಹಾಕ್ಕೊಂಡು ಸ್ವಲ್ಪನೇ ಹೀಗೆ ಚಿಮುಕ್ಸ್ಕೊಳ್ಬೇಕಾಗುತ್ತೆ. ಚಿಮುಕ್ಸ್ಕೊಂಡ್ಬಿಟ್ಟು ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ. ಬಿಸಿ ಹಾಲನ್ನು ತೊಗೊಳ್ಬಾರ್ದು. ಚೆನ್ನಾಗಿ ಕಾದಿರುವಂತಹ ಹಾಲು ಮತ್ತು ತಣ್ಣಗಾಗಿರಬೇಕು. ಆ ಹಾಲನ್ನು ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಹಾಲನ್ನು ಹಾಕ್ಕೊಂಡ್ರೆ ಒಂದು ರವೆ ಎಲ್ಲ ಬೆಂದಿರೋ ಹಾಗೆ ಆಗುತ್ತೆ. ಆವಾಗ ಚೆನ್ನಾಗಿ ಬರೋದಿಲ್ಲ. ಆವಾಗ ಮೆತ್ತಗಾಗಿ ರವೆ ಉಂಡೆ ಬರುತ್ತೆ. ಹಾಗಾಗಿ ತಣ್ಣಗಾಗಿರುವಂಥ ಹಾಲನ್ನು ಹಾಕ್ಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಮಾಡ್ಕೊಳ್ಳೋಣ. ನಿಮಗೆ ದಪ್ಪ ಬೇಕಂದರೆ ದಪ್ಪ ಮಾಡ್ಕೊಳ್ಬೋದು, ಹಾಗೆ ಮೀಡಿಯಮ್ ಸೈಜಲ್ಲಿ ಕೂಡ ಮಾಡ್ಕೊಳ್ಬೋದು. ನಾನು ಈ ರೀತಿಯಾಗಿ ಸ್ವಲ್ಪ ಸಣ್ಣದಾಗಿ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಉಂಡೆ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದ್ಬಿಟ್ಟು ಹೀಗೆ ಈ ರೀತಿಯಾಗಿ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಈಗ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಜಾಸ್ತಿ ಹಾಲನ್ನು ಹಾಕ್ಕೊಳ್ಳೋದು ಬೇಡ. ಏಕೆ ಅಂತಂದರೆ ಹಾಲನ್ನು ಜಾಸ್ತಿ ಹಾಕ್ಕೊಂಡು ಮಾಡೋದ್ರಿಂದ ಮೆತ್ತಗಾಗ್ಬಿಡುತ್ತೆ. ಹಾಗೆ ಜಾಸ್ತಿ ದಿನ ಇಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ತುಪ್ಪ ಎಲ್ಲ ಹಾಕ್ಕೊಂಡಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡಿದ್ರು ನಡೆಯುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಎಲ್ಲ ಉಂಡೆಗಳನ್ನು ಮಾಡ್ಕೊಂಡಿದ್ದ ಹಾಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ನಾನು 1/4 kg ಚಿರೋಟಿ ರವೆಯಿಂದ ಮಾಡಿರುವಂತಹ ರವೆ ಉಂಡೆ. ಇದರಲ್ಲಿ ಒಂದು 15ರಿಂದ 16 ರವೆ ಉಂಡೆ ಆಗಿದೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಪ್ರತಿಯೊಬ್ಬರಿಗೂ ತುಂಬಾ ಇಷ್ಟ ಆಗುತ್ತೆ. ಮಾಡೋದಕ್ಕೂ ತುಂಬಾ ಈಸಿಯಾಗಿರುತ್ತೆ. ತೆಂಗಿನಕಾಯಿ ಹಾಕಿ ಮಾಡಿರೋದ್ರಿಂದ ಅಂತೂ ತುಂಬಾ ರುಚಿಯಾಗಿರುತ್ತೆ. ಬಾಯಿಗಿಟ್ಟ ತಕ್ಷಣ ಹಾಗೆ ಕರಗುತ್ತೆ, ಆ ರೀತಿಯಾಗಿ ಬಂದಿದೆ. ತುಪ್ಪ ಎಲ್ಲವನ್ನು ಹಾಕ್ಕೊಂಡು ಮಾಡಿರೋದ್ರಿಂದ ತುಂಬಾ ಒಂದು ಟೇಸ್ಟಿಯಾಗಿರುತ್ತೆ. ನೋಡಿ ನಾನಿವಾಗ ಮುರಿದು ಸಹ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ನೀವು ಕೂಡ ಟ್ರೈ ಮಾಡ್ಬೋದು, ತುಂಬಾ ಇಷ್ಟ ಆಗುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂದ್ಬಿಟ್ಟು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.